ಮಮತಕ್ಕನಿಗಾಗಿ ಬಾಂಗ್ಲಾದೇಶದಾಗ ಪ್ರತಿಭಟನೆ ನಡೆದವ. ಮಮತಕ್ಕ ಸಿಎಂ ಆಗಿಲ್ಲ ಅಂದ್ರ ಭಾರತಕ್ಕೂ ನುಗ್ತಾರಂತ মতান্তর। মোদিকে ক্ষমতা থেকে নামিয়ে আমরা ভারতে ইসলামী পতাকা উত্তোলন করব ইনশাআল্লাহ। আমাদের বাংলাদেশে হামলা হবে তখন আমরা কোথায় যাব? এই জন্য নরেন্দ্র মোদি যদি তাহলে বাংলাদেশে আমরা হিন্দুদেরকে নিরাপদে থাকতে দেব না। ভারতকে স্বাধীন করে ಟುಕ್ರೋ ಟುಕ್ರೋ করে দেব ইনশাআল্লাহ। ಕೋಮುದ್ವೇಷಿ ಬಿಜೆಪಿ ಬರಲೇಬಾರ್ದಿತ್ತು. ಮತಾಂಧರು ಭಾರತೀಯ ಮುಸ್ಲಿಮರನ್ನ ಪ್ರಚೋದನೆ ಮಾಡಾಕತ್ತಾರೆ. ಇದೆಲ್ಲದರ ಹಿಂದ ಒಂದು ದೊಡ್ಡ ಪಿತೂರಿ ಪಕ್ಕಾ ಐತಿ. ಮಮತಕ್ಕ ಸಾಕಿ ಬೆಳೆಸಿದ ಬಾಂಗ್ಲಾ ಮತಾಂಧರು ಸಿಡಿದೆದ್ದಾರೆ. ಮಮತಕ್ಕನ ಬಾಂಗ್ಲಾ ಪ್ರೀತಿ ಇದಕ್ಕಿಂತ ಹೆಚ್ಚಾಗಿ ಏನು ಪ್ರೂವ್ ಆಗಬೇಕು? ಬಾಂಗ್ಲಾದೇಶದಿಂದ ಮಮತಕ್ಕಗ ಪ್ರಚಂಡ ಬೆಂಬಲ ಹರಿದು ಬರತೈತಿ. ಮಮತಕ್ಕ ಸಿಎಂ ಆಗಿಲ್ಲ ಅಂದ್ರ ಬಾಂಗ್ಲಾ ಮತಾಂಧರು ಭಾರತಕ್ಕೂ ನುಗ್ತಾರಂತ. ಇಸ್ಲಾಮಿ ಆಂದೋಲನ ಅಂತ ಮಾಡಿ ಪ್ರತಿಭಟಿಸಾಕತ್ತಾರ. ಭಾರತದಾಗ ಮುಸ್ಲಿಮ್ರು ಸೇಫ್ ಆಗಿಲ್ಲ. ಪಶ್ಚಿಮ ಬಂಗಾಳದಾಗ ಬಿಜೆಪಿ ಬಂದ ಮೇಲಂತೂ ಅವರ ಪರಿಸ್ಥಿತಿ ನೋಡಕ್ ಆಗಂಗಿಲ್ಲ. ಮಮತಾ ಬ್ಯಾನರ್ಜಿ ಅವರೇ ಸರಿಯಾದವರು. ಬಂಗಾಳದಾಗ ಮಮತಕ್ಕನೇ ಬರಬೇಕು, ನಾವು ಹೋರಾಟ ಮಾಡ್ತೀವಿ ಅಂತ ಬಾಂಗ್ಲಾದ ಮತಾಂಧ ಮನಸ್ಥಿತಿಯವರು ರೋಡಿಗಿಳಿದಾರ. ಲಾರಿ ಹತ್ತಿ ಸ್ಟ್ರೈಕ್ ಮಾಡಕತ್ತಾರ. ಮಮತಕ್ಕ ಭಾರತದ ಬಂಗಾಳದಾಗೇನೋ ಜನ ಬೆಂಬಲ ಕಳ್ಕೊಂಡಾರ. ಆದ್ರ ಬಾಂಗ್ಲಾದೇಶದಾಗಿನ ಮತಾಂಧ ಮನಸ್ಥಿತಿಗಳಿಗೆ ಒಳ್ಳೆ ಸ್ಥಾನದಾಗ ಅದಾರ. ಜನ ಬೆಂಬಲ ಹರಿದು ಬರಾಕತ್ತೈತಿ ಬಾಂಗ್ಲಾದೇಶದಿಂದ. ತಮಿಳುನಾಡಿನೊಳಗೂ ವಿಜಯ್ಗೆ ಅಷ್ಟು ಸಪೋರ್ಟರ್ಸ್ ಇಲ್ಲ. ಬಾಂಗ್ಲಾದಾಗ ಮಮತಕ್ಕಗ ಆ ಪಾರ್ಟಿ ಸಪೋರ್ಟರ್ಸ್ ಹುಟ್ಕೊಂಡ್ಬಿಟ್ಟಾರ. ಯಾಕಷ್ಟೊಂದು ಪ್ರೀತಿ, ಅದೇನು ರೋಷ, ಅದೇನು ಪ್ರೀತಿ, ಅದೇನು ಬೆಂಬಲ ಮಮತಕ್ಕ ಅಂದ್ರ ಎರಡು ಕಣ್ಣು ಸಾಲ್ವಾಲು ಅವರ ಪ್ರತಿಭಟನೆ, ಅವರ ಬಾಯಿಂದ ಮಾತುಗಳನ್ನ ಕೇಳಿಸ್ಕೊಳಕ ನೋಡಾಕ. ಈ ಮತಾಂಧರು ಭಾರತೀಯ ಮುಸ್ಲಿಮರನ್ನ ಪ್ರಚೋದನೆ ಮಾಡಕ ದೊಡ್ಡ ಮಟ್ಟದ ಪಿತೂರಿನ ನಡ್ಸಾಕತ್ತಾರ. ಏನ್ ಹೇಳ್ತಾರ್ರಿ ಅವರು? ಮಮತಕ್ಕನೇ ಸರಿ, ಬಿಜೆಪಿ ಕೋಮುದ್ವೇಷಿ, ಮುಸ್ಲಿಮ್ರಿಗೆ ಅನ್ಯಾಯ ಮಾಡ್ತೈತಿ, ಮುಸ್ಲಿಮ್ರ ಮೇಲೆ ವಂಚನೆ ಮಾಡ್ತೈತಿ, ಮೋಸ ಮಾಡ್ತೈತಿ, ಮುಸ್ಲಿಮ್ರು ಸುರಕ್ಷಿತವಾಗಿಲ್ಲ. ಬಂಗಾಳದಾಗ ಬಿಜೆಪಿ ಅವರ ಆಡಳಿತದಾಗ ಮಮತಕ್ಕ ಇದ್ದಾಗ ಎಲ್ಲಾ ಸುರಕ್ಷಿತವಾಗಿತ್ತು, ಎಲ್ಲಾ ಸರಿಯಾಗಿತ್ತು ಅಂತ ಬಾಯ್ ಬಡ್ಕೊಂಡು ಕಣ್ಣೀರಿಟ್ಟುಕೊಂಡು ಗೊಳೋ ಅಂತ ಹಾದಿ ಮೇಲೆ ಬಂದಾರ. শুভেন্দু অধিকারী নির্বাচনে বিজয় হওয়ার পর মুসলমানদেরকে জয় শ্রীরাম বলতে বাধ্য করছে। মোদিকে ক্ষমতা থেকে নামিয়ে আমরা ভারতে ইসলামী পতাকা উত্তোলন করব ইনশাআল্লাহ। শুভেন্দু এবং নরেন্দ্র মোদি অতি দ্রুত এই আগ্রাসন বন্ধ করুক, না হলে বাংলাদেশের জনগণ সে গাজওয়াতুল হিন্দের ডাক দিবে, ভারতকে স্বাধীন করে টুকরো টুকরো করে দেবে ইনশাআল্লাহ। সারা বিশ্বে আজ মুসলমানদের উপর হামলা করা হচ্ছে। আমাদের মুসলমান ভাইদের পক্ষে আমরা আছি, আমরা প্রয়োজনে জীবন দিব। ভারত অভিমুখে মুফতি আমিনের মতো লং মার্চ করব, প্রতিবাদ করব। ভারতের নির্বাচনের পর আমরা যে দেখতে পাচ্ছি যে পশ্চিমবঙ্গে শুভেন্দু অধিকারী নির্বাচনে বিজয় হওয়ার পর উগ্র হিন্দুবাদীরা মুসলমানদের উপর এমন আক্রমণ শুরু করেছে যে তারা ঘর লুট করছে, দোকানপাট লুট করছে এবং মুসলমানদেরকে জয় শ্রীরাম বলতে বাধ্য করছে। ಏನ್ ಹೇಳ್ದ ಗೊತ್ತೇನ್ರು? ಭಾರತಕ್ಕ ನುಗ್ಗುತ್ತೀವಿ, ಮಮತಕ್ಕ ಅಧಿಕಾರಕ್ಕೆ ಬಂದಿಲ್ಲ ಅಂದ್ರ ಬಿಜೆಪಿ ನಿರ್ನಾಮ ಆಗಬೇಕು, ಬಂಗಾಳದಾಗ ಬರಬಾರ್ದಾಗಿತ್ತು, ಮೋಸದಿಂದ ಬಂದೈತಿ. ಗಡಿಗೆ ಬೇಲಿ ಯಾಕೆ ಹಾಕ್ತೀರಿ? ಬಂಗಾಳ ಬಾಂಗ್ಲಾದೇಶ ಎರಡೂ ಒಂದೇ ಬಂಗಾಳಿ ಸಂಸ್ಕೃತಿಯನ್ನ ಅನುಸರಿಸೋರು. ಗಡಿ ಹಾಕಿ ನಮ್ಮ ಸಂಬಂಧ ಯಾಕೆ ಹಾಳು ಮಾಡ್ತೀರಿ? ಅಣ್ಣ ತಮ್ಮಂದ್ರ ತರ ಇದ್ದಿದ್ದ ನಮ್ಮನ್ನ ಬೇರೆ ಮಾಡಾಕತ್ತಾರು. ಮಮತಕ್ಕ ಇದಕ್ಕೆ ಅವಕಾಶ ಯಾಕೆ ಮಾಡಿರ್ಲಿಲ್ಲ ಅಂದ್ರ ಎಲ್ಲರೂ ಒಂದೇ ಅಂತ ನೋಡ್ತಾ ಇದ್ರು. ಈಗ ಮತ್ತ ಮಮತಾ ಬ್ಯಾನರ್ಜಿನೇ ಅಧಿಕಾರಕ್ಕೆ ಬರಬೇಕು, ಬರೋವರೆಗೂ ನಾವು ಬಿಡೋದಿಲ್ಲ ಅಂತ ಸತ್ಯಾಗ್ರಹ ಎಂತೆಂತ ಹೋರಾಟ ಮಾಡೋಕ್ಕೂ ಸಿದ್ಧ ಅಂತ ಬಾಯಿ ಬಡ್ಕೊಳಕತ್ತಾರ. ಇಂಥ ಮತಾಂಧ ಮನಸ್ಥಿತಿಗಳಿಗೆ ಮಮತಕ್ಕನ ಆರಾಧ್ಯ ದೈವ. ಭಾರತಕ್ಕೆ ನುಗ್ತಾರಂತ್ರಿ ಇವರು.
ಮಮತಕ್ಕನ CM ಮಾಡ್ಲಿಕ್ಕಂದ್ರ ಅದ್ ಹೆಂಗ ನುಗ್ಗುತ್ತಾರ ಇವ್ರು. ನಿನ್ನೆ ಅಷ್ಟ ಗಡಿ ಕಾಯಕ BSF ಎಂಟ್ರಿ ಕೊಡೋದೈತಿ ಅಂತ ಬಂಗಾಳದ CM ಹೇಳಿಬಿಟ್ಟಾರ. ಅದರಿಂದಾಗಿನ ಇಷ್ಟೊಂದು ಉರಿ ಹತ್ಕೊಂಡು ಇವತ್ತು ಹಾದಿ ಮೇಲೆ ಇಳಿದ್ ಇವ್ರು ಪ್ರತಿಭಟಿಸಾಕತ್ತಾರ. ಎಷ್ಟು ಆಶ್ಚರ್ಯ ಆಗತೈತಿ ನನಗಂದ್ರ, ಬಂಗಾಳದಾಗ ಇಲ್ದೆ ಇರೋ ಫ್ಯಾನ್ ಫಾಲೋಯಿಂಗ್ ಮಮತಕ್ಕಗ ಬಾಂಗ್ಲಾದೇಶದಾಗ ಐತಲ್ರಿ. ಅದ್ ಹೆಂಗ್ರಿಪ್ಪ? ಮಮತಕ್ಕ ಅದೆಷ್ಟು ಪ್ರೀತಿ ಕೊಟ್ಟಿರ್ಬೇಕು ಬಾಂಗ್ಲಾದೇಶದವ್ರಿಗೆ, ಅದೆಷ್ಟು ಕರುಣೆ ತೋರಿಸಿರ್ಬೇಕು, ಅದೆಷ್ಟು ಭಾರತದ ಸಂಪತ್ತನ್ನ ದಾರೆ ಎರೆದಿರ್ಬೇಕು, ಭಾರತದಾಗ ಸಿಗಾಕತ್ತಿರೋ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ತಿನ್ನಿಸಿ ಸಾಕಿರ್ಬೇಕು. ಅಕ್ರಮವಾಗಿ ಬಾಂಗ್ಲಾದೇಶದವ್ರನ್ನ ಬಂಗಾಳಕ್ಕೆ ಕರ್ಕೊಂಡು ಬಂದು ತಿನ್ನಿಸಿ ಉಣಿಸಿ ದೊಡ್ಡವ್ರನ್ನ ಮಾಡಿ ಆಶ್ರಯ ಕೊಟ್ಟು ಭಾರತದ ಎಲ್ಲ ಸವಲತ್ತುಗಳನ್ನ ಕೊಟ್ಟು ಬಂಗಾಳದ ಎಲ್ಲಾ ಸವಲತ್ತುಗಳನ್ನ ಕೊಟ್ಟು ಎಷ್ಟು ಚಂದ ನೋಡ್ಕೊಂಡು ಬೆಳೆಸಿರಬಾರ್ದ್ರಿ. ಈಗ ಸಡನ್ ಆಗಿ ಅದು ಸ್ಟಾಪ್ ಆಗೋಣ ಇದಕ್ಕಿನ್ನ ಹೆಚ್ಚಿನ ಉರಿ ಹಾಗೆ ಆಗ್ತೈತಿಲ್ರಿ. ಬಂಗಾಳದಕ್ಕಿನ್ನ ಬಾಂಗ್ಲಾ ಮಂದಿ ಮೇಲೆ ಮಮತಕ್ಕಗಿದ್ದ ಪ್ರೀತಿ ಅವ್ರು ರಿಟರ್ನ್ ಕೊಡಾಕತ್ತಾರ. ಉಪ್ಪು ತಿಂದಿದ್ ಋಣ ತೀರ್ಸಾಕತ್ತಾರ. ಇನ್ನಷ್ಟು ಉಪ್ಪು ಸಿಗ್ಲಿ ನಮಗತ್ತ ಕಷ್ಟ ಪಡಾಕತ್ತಾರ. ಹೌದಿಲ್ರಿ? ಮಮತಕ್ಕ ಕೈ ತುತ್ತು ಕೊಟ್ಟು ಬಾಂಗ್ಲಾದವ್ರನ್ನ ಬೆಳೆಸಿದ್ರು, ಎಲ್ಲಾ ರೀತಿಯಾಗಿ ಅವರನ್ನ ಸಪೋರ್ಟ್ ಮಾಡಿದ್ರು. ಈಗ ಅದೆಲ್ಲದಕ್ಕೂ ಬ್ರೇಕ್ ಬಿದ್ರ ಬಾಂಗ್ಲಾದ ಮಂದಿ ಏನು ಮಾಡಬೇಕು? ಅದ್ರಾಗೂ ಬಾಂಗ್ಲಾದ ಮತಾಂಧ ಮಂದಿಗೆ ಮಮತಕ್ಕನ ಜರೂರತ್ ಎಷ್ಟೈತಿ ನೋಡ್ರಿ. ಮಮತಕ್ಕನ ಬೇಕು ಅಂತ ಕೆಲಸ ಬಗ್ಸಿ ಬಿಟ್ಟು ಪ್ರತಿಭಟನೆ ಮಾಡಾಕತ್ತಾರ. ಇಷ್ಟ್ರ ಮೇಲೆ ಅರ್ಥ ಆಗಂಗಿಲ್ಲನ್ರಿ, ಬಂಗಾಳದಾಗ 15 ವರ್ಷಗಳ ಕಾಲ ಬಾಂಗ್ಲಾದೇಶದವ್ರು ಎಷ್ಟು ಆರಾಮಾಗಿ ಬಂದು ಜೀವನ ಕಟ್ಕೊಂಡಾರು, ಅದೆಷ್ಟು ಪ್ರೀತಿಯಿಂದ ಮಮತಕ್ಕ ಅವ್ರನ್ನ ಸಾಕಿದ್ರು ಅನ್ನಕ ಇದಕ್ಕಿನ್ನ ದೊಡ್ಡ ಸಾಕ್ಷಿ ಇನ್ನೇನು ಸಿಗಾಕ ಸಾಧ್ಯ ಐತಿ ಹೇಳ್ಬಿಡ್ರಿ.